22 ಪ್ಲಸ್ 20 42 ಮತ್ತು 42 ಪ್ಲಸ್ 14 ಎಷ್ಟಾಗುತ್ತೆ 56. ಸೊ 56 ದೆನ್ ಪ್ಲಸ್ 56 ಪ್ಲಸ್ 8 ಎಷ್ಟಾಗುತ್ತೆ 64 ಅಗೇನ್ 68. ಸೊ ಲಾಸ್ಟ್ ಎನ್ ಕೂಡ ನಮಗೆ 68 ಸಿಕ್ಕಿದೆ. ಇವಾಗ ಫಸ್ಟ್ ಏನು ಮಾಡಬೇಕು ನಾವು n/2 ಮಾಡಬೇಕು. ಸೊ n/2 ಮಾಡಿದರೆ ನಮ್ಗೆ ಅದು ಯಾವ ವರ್ಗಾಂತರ ಅಂತ ಗೊತ್ತಾಗ್ಬಿಡತ್ತಲ್ವ. ಸೊ n/2 68/2 ಎಷ್ಟು ಬರುತ್ತೆ. ಸೊ 34. ಆ 34ಗೆ ಹತ್ತಿರ ಇರುವ ಅಥವಾ ದೊಡ್ಡ ಇರುವಂಥ ಒಂದು ಆವೃತ್ತಿ ಮತ್ತು ಅದರ ಸಂಚಿತ ಆವೃತ್ತಿ ಮತ್ತು ವರ್ಗಾಂತರನ ಗುರುತಿಸ್ಕೊಳ್ಳಿ. ಸೊ n/2 ವ್ಯಾಲ್ಯೂ ಆಗಿ ನಮಗೆ 34 ಬಂದಿದೆ. ಸೊ ಈ 34 ವ್ಯಾಲ್ಯೂ ಆಗ 22ಕ್ಕಿಂತ ದೊಡ್ಡದಾಗಿದೆ, 42ಕ್ಕಿಂತ ಚಿಕ್ಕದಾಗಿದೆ ಅಲ್ವಾ. ಹಾಗಾದರೆ ಆ 34ಅನ್ನು ನಾನು ಇವಾಗ ಏನು ತೊಗೊಳ್ತೇನೆ, ಈ 42 ಸಂಚಿತ ಆವೃತ್ತಿ 42 ಇರುವಂಥ ಒಂದು ವರ್ಗಾಂತರ ಅಂತ ಹೇಳಿಬಿಟ್ಟು ತೊಗೊಳ್ತಾ ಇದ್ದೇನೆ. ಅಂದರೆ ನಮಗೆ ಬೇಕಾಗಿರುವಂಥ ಒಂದು ಮಧ್ಯಾಂಕದ ವ್ಯಾಲ್ಯೂ ಈ 125 to 145 ಒಳಗಡೆ ಇದೆ. ಬಟ್ ನಮಗೆ ಆ ಯಾವ ವ್ಯಾಲ್ಯೂ ಅಂತ ಒಂದು ಪರ್ಟಿಕ್ಯುಲರಾಗಿ ನಮ್ಗೆ ವ್ಯಾಲ್ಯೂ ಗೊತ್ತಿಲ್ಲ. ಸೊ ಅದನ್ನು ನಾನು ಇವಾಗ ಫೈಂಡ್ ಔಟ್ ಮಾಡಬೇಕು ಒಂದು ಸೂತ್ರದ ಸಹಾಯದಿಂದ. ಯಾಕಂದರೆ ನಾವು ಇವಾಗ ಈ ಆವೃತ್ತಿ ಒಳಗಡೆ ಇರುವಂಥ ಯಾವ ವ್ಯಾಲ್ಯೂ ಅಂತ ನೋಡಬೇಕು. ಸೊ ಅದ್ರ 34 ಇರುವಂಥ ಒಂದು ಸಂಚಿತ ಆವೃತ್ತಿ ಅಲ್ವಾ. ಸೊ ಇವಾಗ ಏನು ಮಾಡ್ತೀರಾ, ಇವಾಗ n/2 ವ್ಯಾಲ್ಯೂ ಗೊತ್ತಾಗಿದೆ. ಇವಾಗ ನಮ್ಗೆ ಬೇಕಾಗಿರುವಂಥ ವ್ಯಾಲ್ಯೂ ಯಾವುದು, ಐದರ್ ಇವಾಗಲಿ ಎಲ್ ವ್ಯಾಲ್ಯೂ ಬೇಕು, ಮತ್ತು ಸಿ ಎಫ್ ವ್ಯಾಲ್ಯೂ ಬೇಕು, ಮತ್ತು ಎಫ್ ವ್ಯಾಲ್ಯೂ ಬೇಕು. ಹಾಗಾದರೆ ಇವಾಗ ಹೆಚ್ ಆಲ್ರೆಡಿ ಗೊತ್ತಿದೆ. ಹೆಚ್ ಅಂದರೆ ಏನು, ಸೊ ವಿಡ್ತ್ ಆಫ್ ದ ಇಂಟರ್ವಲ್. ಹಾಗಾದರೆ ಹೆಚ್ ಅಂದರೆ ಇವಾಗ ಎಷ್ಟಿದೆ 65 to 25 ಅಂದರೆ ಹೈಟ್ ವ್ಯಾಲ್ಯೂ ಬೇಕು. ಅಂದರೆ 85 - 65 ಎಷ್ಟಾಗುತ್ತೆ 20 ಆಗುತ್ತೆ. ಸೊ ಬರ್ಕೊಳ್ಬೋದು, ನಾನು ಇಲ್ಲಿ ಬರ್ಕೊಂಡ್ಬಿಡ್ತೇನೆ. ಸೊ ಹೆಚ್ ವ್ಯಾಲ್ಯೂ ಬಂದುಬಿಟ್ಟು ಸೊ 20, ಹೆಚ್ ವ್ಯಾಲ್ಯೂ ಬಂದುಬಿಟ್ಟು 20. ನೆಕ್ಸ್ಟ್ ಇಲ್ಲಿ ಎನ್ ವ್ಯಾಲ್ಯೂ ಗೊತ್ತಾಗಿದೆ. ಸೊ ಎಲ್ ವ್ಯಾಲ್ಯೂ ಬೇಕಂದರೆ ಎಲ್ ಅಂದರೆ ಲೋವರ್ ಲಿಮಿಟ್. ಸೊ ವರ್ಗಾಂತರದ ಕೆಳಮಿತಿ ಬೇಕು, ವರ್ಗಾಂತರದ ಕೆಳಮಿತಿ ಬೇಕು. ಸೊ ಇವಾಗ ಇಲ್ಲಿ ಏನಾಗುತ್ತೆ, ವರ್ಗಾಂತರದ ಕೆಳಮಿತಿ ಅಂದರೆ ಇದು ಕೆಳಮಿತಿ, ಇದು ಮೇಲ್ಮಿತಿ. ಸೊ ಲೋವರ್ ಲಿಮಿಟ್, ಇದು ಅಪ್ಪರ್ ಲಿಮಿಟ್. ಸೊ 125 ಆಯಿತು. ಹಾಗಾದರೆ ಇಲ್ಲಿ ಎಲ್ನ ವ್ಯಾಲ್ಯೂ ಸೊ 125 ಆಯಿತು. ಇವಾಗ ಮತ್ತೆ ಯಾವ ವ್ಯಾಲ್ಯೂ ಬೇಕು ನಮಗೆ, ಇವಾಗ ಇಲ್ಲಿ ಸಿ ಎಫ್ ಮತ್ತು ಎಫ್ ವ್ಯಾಲ್ಯೂ ಬೇಕು. ಸೊ ಸಿ ಎಫ್ ಮತ್ತು ಎಫ್ ವ್ಯಾಲ್ಯೂ ಬೇಕು. ಹಾಗಾದರೆ ಸಿ ಎಫ್ ಅಂದರೆ ನಾವು ಈಗ ಯಾವ ಥರ ತೊಗೊಳ್ಬೇಕು, ಮಧ್ಯಾಂಕವಿರುವ ವರ್ಗಾಂತರದ ಹಿಂದಿನ ಸಂಚಿತ ಆವೃತ್ತಿ. ಸೊ ಹಾಗಾದರೆ ಮಧ್ಯಾಂಕವಿರುವ ಆವೃತ್ತಿ ಯಾವುದು ಇವಾಗ, ಸೊ 20. ಅಂದರೆ ಈ ಮಧ್ಯಾಂಕವಿರುವಂಥ ವರ್ಗಾಂತರ ಇದು, ಅದರ ಹಿಂದಿನ ಸಂಚಿತ ಆವೃತ್ತಿ. ಅಂದರೆ ಸಿ ಎಫ್ ವ್ಯಾಲ್ಯೂ ಆಗಿ ಎಷ್ಟು ಬರ್ತಾ ಇದೆ, ಸೊ 22 ತಗೊಳ್ಳೋದು. ಸೊ ಸಿ ಎಫ್ ವ್ಯಾಲ್ಯೂ ಬಂದುಬಿಟ್ಟು 22 ಅಂತ ತೊಗೊಳ್ತೀರಾ. ನೆಕ್ಸ್ಟು ಎಫ್ ವ್ಯಾಲ್ಯೂ, ಆ ಒಂದು ಮಧ್ಯಾಂಕವಿರುವ ವರ್ಗಾಂತರದ ಆವೃತ್ತಿ. ಅಂದರೆ ಇವಾಗ ಈ ಒಂದು ವರ್ಗಾಂತರದ ಆವೃತ್ತಿ ಎಷ್ಟಾಗಿದೆ 20. ಹಾಗಾದರೆ ಎಫ್ನ ವ್ಯಾಲ್ಯೂ ಎಷ್ಟು ತೊಗೊಳ್ತೀರಾ, ಸೊ 20 ಅಂತ ತೊಗೊಳ್ತೀರಾ. ಇವಾಗ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಹಾಗಾದರೆ ಮಧ್ಯಾಂಕ, ಸೊ ಮಧ್ಯಾಂಕ ಕಂಡುಹಿಡಲಿಕ್ಕೆ ಸೂತ್ರ ಯಾವುದು, ಸೊ ಮಧ್ಯಾಂಕ ನಾನು ಮತ್ತೆ ಫಾರ್ಮುಲಾ ಬರೆಯಲ್ಲ. ಫಾರ್ಮುಲಾ ಏನಿದೆ, ಎಲ್ ಪ್ಲಸ್ n/2 ಮೈನಸ್ ಸಿ ಎಫ್ ಡಿವೈಡೆಡ್ ಬೈ ಎಫ್ ಇಂಟು ಹೆಚ್. ಸೊ ಆಲ್ರೆಡಿ ಇವಾಗ ನಮಗೆ ಎಲ್ಲ ವ್ಯಾಲ್ಯೂ ಗೊತ್ತಿದೆ. ಎಲ್ ವ್ಯಾಲ್ಯೂ ಗೊತ್ತು, ಹೆಚ್ ವ್ಯಾಲ್ಯೂ ಗೊತ್ತು, ಎಫ್ ವ್ಯಾಲ್ಯೂ ಗೊತ್ತು, ಸಿ ಎಫ್ ವ್ಯಾಲ್ಯೂ ಗೊತ್ತು, n/2 ವ್ಯಾಲ್ಯೂ ಕೂಡ ಗೊತ್ತು. ಇವಾಗ ಜಸ್ಟ್ ವಿ ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ಆಲ್ ದ ವ್ಯಾಲ್ಯೂಸ್ ನಾವು. ಸೊ ಎಲ್ ವ್ಯಾಲ್ಯೂ ಬಂದುಬಿಟ್ಟು 125 ಪ್ಲಸ್ ಬ್ರಾಕೆಟ್ ಓಪನ್ n/2 ಎಷ್ಟು ಬರ್ತಾ ಇದೆ 34 ಮೈನಸ್ ಸಿ ಎಫ್ ವ್ಯಾಲ್ಯೂ ಸಂಚಿತ ಆವೃತ್ತಿ ವ್ಯಾಲ್ಯೂ ಎಷ್ಟು ಬರ್ತಾ ಇದೆ 22 ಡಿವೈಡೆಡ್ ಬೈ ಎಫ್. ಸೊ ಅದರ ಆವೃತ್ತಿ ವ್ಯಾಲ್ಯೂ ಫ್ರೀಕ್ವೆನ್ಸಿ ವ್ಯಾಲ್ಯೂ ಎಷ್ಟು ಬರ್ತಾ ಇದೆ, ಸೊ 20 ಇಂಟು ಹೈಟ್ ಅಲ್ವಾ. ಹೈಟ್ ಎಷ್ಟು ಬರ್ತಾ ಇದೆ ಇಲ್ಲಿ ಬಂದುಬಿಟ್ಟು ಹೆಚ್ ವ್ಯಾಲ್ಯೂ ಕೂಡ 20. ಸೊ ಇವಾಗ ಏನು ಮಾಡ್ತಾರೆ, ಎರಡನ್ನು ಕ್ಯಾನ್ಸಲ್ ಮಾಡ್ಕೊಳ್ತೀರಾ. ಸೊ ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಉಳ್ಕೊಂಡಿರುವಂಥದ್ದು ಮಧ್ಯಾಂಕ. ಇಟ್ ಈಸ್ ಈಕ್ವಲ್ ಟು 125 ಪ್ಲಸ್ 34 ಮೈನಸ್ 22 ಎಷ್ಟಾಗುತ್ತೆ, 34 ಮೈನಸ್ 22 ಬಂದುಬಿಟ್ಟು ಸೊ 12. ಸೊ 12 ಆಗುತ್ತೆ. ನೆಕ್ಸ್ಟ್ ಅದೆರಡು ವ್ಯಾಲ್ಯೂವನ್ನು ಆ್ಯಡ್ ಮಾಡ್ತೀರಾ. ಸೊ 125 ಪ್ಲಸ್ 12 ಬಂದುಬಿಟ್ಟು ಎಷ್ಟು ಬರುತ್ತೆ, ಸೊ 137. ಸೊ ಆನ್ಸರ್ ಬಂದುಬಿಟ್ಟು 137. ಹಾಗಾದರೆ ಕೊಟ್ಟಿರುವಂಥ ಒಂದು ಡೇಟಾದ ಮಧ್ಯಾಂಕ ಎಷ್ಟು ಬರುತ್ತೆ ಆನ್ಸರು, ಸೊ 137 ಅಲ್ವಾ. ಹಾಗಾದರೆ ಈ ಒಂದು 137
125 ಮತ್ತು 145 ಒಳಗಡೆ ಇದೆ ಅಲ್ವಾ. ಹಾಗಾದರೆ ಕೊಟ್ಟಿರುವಂಥ ಒಂದು ಡೇಟಾದ ಪ್ರಕಾರ ಮಧ್ಯಾಂಕ ಯಾವ ಒಂದು ವರ್ಗಾಂತರ ಒಳಗಡೆ ಇದೆ, 125 to 145 ಒಳಗಡೆ ಇದೆ. ಸೊ ಮಧ್ಯಾಂಕ ಇವಾಗ ಎಷ್ಟು ಬರ್ತಾ ಇದೆ, ಸೊ 135 ಬರ್ತಾ ಇದೆ. ಹಾಗಾದರೆ ಅವರ್ಗೀಕೃತ ಒಂದು ಮಧ್ಯಾಂಕವನ್ನು ಕಂಡುಹಿಡಿಯುವಂಥ ಸೂತ್ರನೇ ಬೇರೆ ಆಗಿರುತ್ತೆ ಮತ್ತು ವರ್ಗೀಕೃತ ದತ್ತಾಂಶಗಳಿಗೆ ಒಂದು ಮಧ್ಯಾಂಕವನ್ನು ಕಂಡುಹಿಡಿಯೋ ಸೂತ್ರ ಕೂಡ ಬೇರೆ ಆಗಿರುತ್ತೆ. ಯಾಕಂದರೆ ಆ ಒಂದು ಆವೃತ್ತಿ ನೋಡ್ಕೊಂಡ್ಬಿಟ್ಟು ನಾವು ಡೈರೆಕ್ಟಾಗಿ ಫೈಂಡ್ ಔಟ್ ಮಾಡೋಕ್ಕಾಗಲ್ಲ. ಸೊ ಒಂದು ಈ ಪ್ರೊಸೀಜರ್ನ ಫಾಲೋ ಮಾಡಬೇಕು. ದ ಮೇನ್ ಕಾನ್ಸೆಪ್ಟ್ ಇಲ್ಲಿ ಬಂದುಬಿಟ್ಟು n/2 ನೋಡ್ಕೊಂಡ್ಬಿಟ್ಟು ಆ ವ್ಯಾಲ್ಯೂ ಯಾವ ಸಂಚಿತ ಆವೃತ್ತಿ ಬರ್ತಾ ಇದೆ ಅಂದರೆ ಆ ಒಂದು ವ್ಯಾಲ್ಯೂ ನೇರಾಗಿರಬೇಕು ಅಥವಾ ಸ್ವಲ್ಪ ಆ ವ್ಯಾಲ್ಯೂಕ್ಕಿಂತ ದೊಡ್ಡದಾಗಿರಬೇಕು. ಇಲ್ಲಿ 42ಗೆ ಹತ್ತಿರ ಆಗ್ತಾ ಇದೆ. 42 ಇರುವಂಥ ಒಂದು ವರ್ಗಾಂತರನ ನಾನು ಗುರುತಿಸ್ಕೊಳ್ತಾ ಇದ್ದೇನೆ ಮತ್ತು ಅದಕ್ಕೆ ಆವೃತ್ತಿನ ಗುರುತಿಸ್ಕೊಂಡ್ಬಿಟ್ಟು ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ಆನ್ಸರ್ ಬಂದುಬಿಡತ್ತೆ. ಸೊ ಈಸಿಯಾಗಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು. ಹಾಗಾದರೆ ಲಾಸ್ಟ್ ಇವಾಗ ಆನ್ಸರನ್ನು ಕನ್ಕ್ಲೂಷನ್ ಮಾಡಿಬಿಟ್ಟು ಮಧ್ಯಾಂಕ ವಿಚ್ ಇಸ್ ಈಕ್ವಲ್ ಟು 137 ಅಂತ ಬರೀತೀರ. ಸೊ ಎಲ್ಲ ಪ್ರಾಬ್ಲಮ್ ಕೂಡ ಸೇಮ್ ಫಾರ್ಮುಲಾ ಇರುತ್ತೆ, ಸೇಮ್ ಮೆಥಡ್ ಇರುತ್ತೆ. ಹಾಗಾಗಿ ಉಳಿದ ಒಂದು ಪ್ರಾಬ್ಲಮ್ನ ನೀವು ಗೃಹಪಾಠವಾಗಿ ತೊಗೊಂಡು ಸಾಲ್ವ್ ಮಾಡಬೇಕು, ಈಸಿಯಾಗಿರುತ್ತೆ. ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ಒಂದು ವಿಡಿಯೋದಲ್ಲಿ ಸಂಚಿತ ಆವೃತ್ತಿ ವಿತರಣೆಯನ್ನು ನಕ್ಷೆಯಲ್ಲಿ ಪ್ರದರ್ಶಿಸುವಂಥದ್ದು. ಫಾರ್ ಎಕ್ಸಾಂಪಲ್, ಇವಾಗ ಸಂಚಿತ ಆವೃತ್ತಿ ಕೊಟ್ಟಿರ್ತಾರೆ, ಆವೃತ್ತಿಯಲ್ಲಿ ಉಪಯೋಗಿಸ್ಕೊಂಡ್ಬಿಟ್ಟು ಸಂಚಿತ ಆವೃತ್ತಿಯನ್ನು ಫೈಂಡ್ ಔಟ್ ಮಾಡ್ಕೊಳ್ತಾರೆ. ಆ ಒಂದು ಸಂಚಿತ ಆವೃತ್ತಿ ಮತ್ತು ವರ್ಗಾಂತರ ಅವುಗಳ ಒಂದು ನಕ್ಷೆಯನ್ನು ಒಂದು ಪ್ರತಿನಿಧಿಸುವಂಥದ್ದು. ಆ ಒಂದು ನಕ್ಷೆ ನಾವು ಏನಂತ ಕರಿತೀವಿ ಅಂತ ಹೇಳಿದ್ರೆ ಓಜಿಯೋಗ್ರಾಫ್ ಅಂತ ಕರಿತೀವಿ. ಆ ಓಜಿಯೋಗ್ರಾಫನ್ನು ನಾವು ಯಾವ ಥರ ಡ್ರಾ ಮಾಡಬೇಕಂತ ನೋಡೋಣ. ಇದರಲ್ಲಿ 2 ಟೈಪ್ಸ್ ಬರುತ್ತೆ ಮತ್ತು ಆ ಟೈಪ್ಸ್ ಫಸ್ಟ್ ಟೈಪ್ ಏನಂತ ಹೇಳಿದರೆ ಕಡಿಮೆ ಇರುವ ವಿಧಾನದ ಮತ್ತೊಂದು ಗರಿಷ್ಠ ಇರುವಂಥ ವಿಧಾನ ಅಥವಾ ಅಧಿಕ ಇರುವ ವಿಧಾನ ಅಂತ ಹೇಳಿಬಿಟ್ಟು. ಅದು ನಾನು ಒಂದೇ ಪ್ರಾಬ್ಲಮ್ ನಿಮಗೆ 2 ಹೆಂಗೆ ಸಾಲ್ವ್ ಮಾಡ್ಬೋದು ಅಂತ ಹೇಳ್ಕೊಡ್ತೇನೆ. ಸೊ ಇವಾಗ ನಾನು ಫಸ್ಟ್ ಒಂದು ಪ್ರಾಬ್ಲಮ್ ತೊಗೊಳ್ತೀನಿ. ಇವಾಗ ಅಧಿಕ ಇರುವ ವಿಧಾನ ಆ ಒಂದು ಮೆಥಡನ್ನು ತೊಗೊಂಡ್ಬಿಟ್ಟು ಒಂದು ಓಜಿಯೋಗ್ರಾಫನ್ನು ಡ್ರಾ ಮಾಡ್ಕೊಳ್ಳೋಣ. ಒಂದು ಎಕ್ಸಸೈಸ್ಗೆ ಸಂಬಂಧಪಟ್ಟ ಒಂದು ಕ್ವಶನ್ನ ಚೂಸ್ ಮಾಡ್ಕೊಂಡಿದ್ದೇನೆ. ಕ್ವಶನ್ ನಂಬರ್ 3 ಎಕ್ಸಸೈಸ್ ಬಂದುಬಿಟ್ಟು 13.4 ಸೊ 13.4 ಒಂದು ಎಕ್ಸಸೈಸ್ 3rd ಕ್ವಶನ್ ತೊಗೊಳ್ತಾ ಇದ್ದೇನೆ. ಒಂದು ಗ್ರಾಮದ 100 ಹೊಲಗಳಲ್ಲಿ ಪ್ರತಿ ಹೆಕ್ಟರ್ಗೆ ಉತ್ಪಾದಿಸುವ ಗೋಧಿಯ ಇಳುವರಿಯನ್ನು ಕೆಳಗಿನ ಕೋಷ್ಟಕದಲ್ಲಿ ಕೊಟ್ಟಿದ್ದಾರೆ. ಸೊ ಅದರ ಒಂದು ವರ್ಗಾಂತರ ಕೊಟ್ಟಿದ್ದಾರೆ, ಆವೃತ್ತಿ ಕೊಟ್ಟಿದ್ದಾರೆ. ಈ ವಿತರಣೆಯನ್ನು ಅಧಿಕ ಇರುವ ವಿಧಾನದ ವಿತರಣೆಯಾಗಿ ಬದಲಾಯಿಸಿ ಇದರ ಓಜಿಯೋಗ್ರಾಫನ್ನು ಎಳೆಯಿರಿ ಅಂತ ಕೇಳಿದ್ದಾರೆ. ಸೊ ಇವಾಗ ಅಧಿಕ ಇರೋ ವಿಧಾನವನ್ನು ಚೂಸ್ ಮಾಡ್ಕೋಬೇಕು. ಫಸ್ಟು ಕೊಟ್ಟಿರುವಂಥ ವರ್ಗಾಂತರವನ್ನು ಬರ್ಕೊಂಡಿದ್ದೇನೆ ಮತ್ತು ಆವೃತ್ತಿ ಕೂಡ ಬರ್ಕೊಂಡಿದ್ದೇನೆ. ಇವಾಗ ಇನ್ ಕೇಸ್ ಆಫ್ ಇಲ್ಲಿ ಅಧಿಕ ಇರುವ ವಿಧಾನ ಅಂತ ಕೊಟ್ಟಿದ್ರೆ ಆ ಆವೃತ್ತಿನೂ ಎಲ್ಲಿಂದ ಬರ್ಕೊಂಡು ಹೋಗ್ಬೇಕಂತ ಹೇಳಿದ್ರೆ ಕೆಳಗಡೆಯಿಂದ ಬರ್ಕೊಂಡು ಹೋಗ್ತೀರಾ, ಕೆಳಗಡೆಯಿಂದ ಪ್ಲಸ್ ಮಾಡ್ತಾ ಹೋಗ್ತೀರಾ. ಅದೇ ನೀವು ಕಡಿಮೆ ಇರುವ ವಿಧಾನ ಅಂತ ಹೇಳಿದರೆ ಸೊ ಮೇಲ್ಗಡೆಯಿಂದ ಪ್ಲಸ್ ಮಾಡ್ತಾ ಬರ್ತೀರಾ. ಸೊ ಇವಾಗ ಫಸ್ಟು ಇದರ ಒಂದು ಸಂಚಿತ ಆವೃತ್ತಿನ ಫಸ್ಟ್ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಸಂಚಿತ ಆವೃತ್ತಿ ಇವಾಗ ಹೇಗೆ ಬರುತ್ತೆ, ನಾನು ಇವಾಗ ಕೆಳಗಡೆಯಿಂದ ಹೋಗಬೇಕಲ್ವಾ. ಸೊ ಅದು ಯಾಕಂದರೆ ಇವಾಗ ನಾವು ಯೂಸ್ ಮಾಡೋಂಥ ಮೆಥಡ್ ಯಾವುದು, ಅಧಿಕ ಇರುವ ವಿಧಾನದ ಮೆಥಡ್. ಸೊ ಫಸ್ಟ್ ಇವಾಗ 16 ಆ್ಯಸ್ ಇಟ್ ಈಸ್ ಬರ್ಕೊಳ್ತೀನಿ. ನೆಕ್ಸ್ಟು 16 + 38 ಮಾಡ್ಕೊಂಡಿದ್ರೆ ಸೊ 54 ಬರುತ್ತೆ, 54 ಬರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು 54 + 24, 54 + 24 ಬಂದುಬಿಟ್ಟು 78. ನೆಕ್ಸ್ಟು 78 + 12 ಬಂದುಬಿಟ್ಟು 7 + 8 9 ಅಗೇನ್ ಸೊ 90, ಸೊ 90. ದೆನ್ ಮತ್ತು 90 + 8 ಬಂದುಬಿಟ್ಟು ಸೊ 98 + 2 ಬಂದುಬಿಟ್ಟು 100, ಸೊ 100. ಸೊ ಸಂಚಿತ ಆವೃತ್ತಿ ಮುಗೀತು. ನೆಕ್ಸ್ಟ್ ಇವಾಗ ಇಲ್ಲಿ ಅಧಿಕ ಇರುವ, ಸೊ ಇವಾಗ ಇಲ್ಲಿ 50 ಮತ್ತು 55 ಅದರಲ್ಲಿ ಜಾಸ್ತಿ ಯಾವುದು 55 ಅಲ್ವಾ. ಸೊ 55 ಹಾಗಾದರೆ ಅದಕ್ಕಿಂತ ಕಡಿಮೆ ಯಾವ್ದಾಗಿರುತ್ತೆ ಅಲ್ಲಿ 45 ಅಪ್ ಟು 45 ತನಕ ಇಲ್ಲಿ ಬಂದು ನೆಕ್ಸ್ಟ್ ಕೆಳಗಡೆ ಅಪ್ ಟು 45 ತನಕ ನಾವು ಯಾವುದೇ ತೊಗೊಳ್ತಾ ಇಲ್ಲ. ಸೊ 50 ತನಕ ತೊಗೊಳ್ತಾ ಇದ್ದೀವಿ. ಸೊ 50ಇಂದ ಸ್ಟಾರ್ಟ್ ಆಗ್ತಿದೆ ಅಂದರೆ ಮೋರ್ ದೆನ್ 50ಇಂದ ಸ್ಟಾರ್ಟ್ ಆಗ್ತಾ ಇದೆ ಅಲ್ವ. ಹಾಗಾದರೆ ಅಧಿಕ, ಸೊ ಮೋರ್ ದೆನ್ 50 ತೊಗೊಳ್ತಾ ಇದ್ದೀವಿ. ಸೊ ಮೋರ್ ದೆನ್ 50ಇಂದ ನಾವು ಕನ್ಸಿಡರ್ ಮಾಡ್ತಾ ಇದ್ದೀವಿ. ಇಲ್ಲಿ ಮೋರ್ ದೆನ್ 55ದಿಂದ, ಇಲ್ಲಿ ಮೋರ್ ದೆನ್ 60ಇಂದ, ಇಲ್ಲಿ ಮೋರ್ ದೆನ್ 65, ಇಲ್ಲಿ ಮೋರ್ ದೆನ್ 70ಇಂದ. ಸೊ ಇಲ್ಲಿ ಮೋರ್ ದೆನ್ 75 ಯಾಕೆ ಇಲ್ಲಿ 50 to 55 ಎಲ್ಲ ನಂಬರ್ಸಲ್ಲಿ ಕವರ್ ಆಗ್ತಾ ಇದೆ. ನೆಕ್ಸ್ಟ್ ಇವಾಗ ನಿರ್ದೇಶಾಂಕ ಒಂದು ಪಾಯಿಂಟನ್ನು ಯಾವ ಥರ ಕನ್ಸಿಡರ್ ಮಾಡಬೇಕು ಅಂತ ಹೇಳಿದರೆ ಈ ಒಂದು ಅಧಿಕ ಇರುವಂಥ ಪಾಯಿಂಟ್ಸು ಮತ್ತು ಒಂದು ಸಂಚಿತ ಆವೃತ್ತಿನ ಚೂಸ್ ಮಾಡ್ಕೊಂಡ್ಬಿಟ್ಟು ಗ್ರಾಫ್ ಹಾಕೊಳ್ಬೇಕು. ಆ ಗ್ರಾಫಿಗೆ ಅಂತ ಕರಿತೀವಿ ಓಜಿಯೋಗ್ರಾಫ್ ಅಂತ ಕರಿತೀವಿ. ಫಸ್ಟ್ ಗ್ರಾಫ್ ಬೇಕು ಅಂತ ಹೇಳಿದ್ರೆ ನಮಗೆ ಆ್ಯಕ್ಸಿಸ್ ಬೇಕಲ್ವ. ಸೊ ಎಕ್ಸ್ ಆ್ಯಕ್ಸಿಸ್ ಮತ್ತು ವೈ ಆ್ಯಕ್ಸಿಸ್ ಬೇಕು. ನಾನು ಫಸ್ಟ್ ಡ್ರಾ ಮಾಡ್ಕೊಳ್ತೇನೆ. ಇದು ನನ್ನ ಎಕ್ಸ್ ಆ್ಯಕ್ಸಿಸ್, ಒರಿಜಿನ್
ವೈ ಆಕ್ಸಿಸ್. ಸೊ ಹಾಗಾದರೆ ಎಕ್ಸ್ ಆ್ಯಕ್ಸಿಸಲ್ಲಿ ಇವಾಗ ಏನು ತೊಗೊಳ್ತೀರಾ, ಕೊಟ್ಟಿರುವಂಥ ಕ್ವಶನ್ ಯಾವುದು, ಉತ್ಪಾದನಾ ಇಳುವರಿ. ಸೊ ಉತ್ಪಾದನಾ ಇಳುವರಿ ಇದರಲ್ಲಿ ತೊಗೊಂಡ್ಬಿಡ್ತೀರಾ, ಉತ್ಪಾದನಾ ಇಳುವರಿ ತೊಗೊಳ್ತೀರಾ. ಸೊ ಎಕ್ಸ್ ಆ್ಯಕ್ಸಿಸಲ್ಲಿ ಹಾಗಾದರೆ ಹೇಗೆ ತೊಗೊಳ್ಳೋಣ ಇದನ್ನು, 50, 55, 60, 65, 70, 75. ಸೊ 5 ಇಂಟರ್ವಲ್ ತೊಗೊಳ್ಳೋಣ. ಇಲ್ಲಿ ಇದನ್ನು ಬಂದುಬಿಟ್ಟು ಸ್ಟಾರ್ಟ್ ಆಗೋದು 50ಇಂದ 55, 60, 65, 70, 75, 80. ನೆಕ್ಸ್ಟು ವೈ ಆ್ಯಕ್ಸಿಸಲ್ಲಿ ಏನು ತೊಗೊಳ್ತೀರಾ, ಸಂಚಿತ ಆವೃತ್ತಿ. ಸೊ ಅದನ್ನು ಯಾವ ರೊಟೇಷನ್ ಯೂಸ್ ಮಾಡ್ತೀರಾ, ಸಿ ಎಫ್. ಸೊ ಇಂಗ್ಲೀಷ್ ಅದನ್ನು ಸಿ ಎಫ್ ಅಂತ ಯೂಸ್ ಮಾಡ್ಕೊಳ್ಳಿ, ಶಾರ್ಟಾಗಿ ಅದನ್ನು ಸಿ ಎಫ್ ಅಂತ ತೊಗೊಳುತ್ತೇನೆ. ಸೊ ಇವಾಗ ಸಿ ಎಫ್ ಇವಾಗ ಏನಿದೆ, ಸೊ 1 to 100 ಕವರ್ ಆಗಿದೆ. ಸೊ ಅದ್ರಿಗೋಸ್ಕರ ಏನು ಮಾಡ್ತೇನೆ, ಸೊ ಅಪ್ ಟು 1 ಸೆಂಟಿಮೀಟ್ರನ್ನು 10 ಅಂತ ತೊಗೊಳುತ್ತೇನೆ. ಸೊ 1, 2, 3, 4, 5, 6, 7, 8, 9, 10, ಸೊ 11 ತೊಗೊಳ್ಳೋಣ. ಇವಾಗ ಏನಾಯಿತು, 1, 2, 3, 4, 5, 6, 7, 8, 9, 10. ಸೊ ಯಾವತ್ತು ನೀವು ಗ್ರಾಫ್ ಹಾಕಿದರೆ ಇಲ್ಲಿ ಲಾಸ್ಟ್ ಕಾರ್ನರ್ಲಿ ಸ್ಕೇಲ್ ಬರೀತೀರಾ. ಸೊ ಸ್ಕೇಲ್ ಇಂಪಾರ್ಟೆಂಟ್ ಇಲ್ಲಿ. ಸೊ ಸ್ಕೇಲ್ ಇವಾಗ ಏನು ಬರೀತೀರಾ, ಎಕ್ಸ್ ಆ್ಯಕ್ಸಿಸ್ ಮತ್ತು ವೈ ಆ್ಯಕ್ಸಿಸು. ಹಾಗಾದರೆ ಎಕ್ಸ್ ಆ್ಯಕ್ಸಿಸ್ 1 ಯೂನಿಟ್ ಈಕ್ವಲ್ ಟು ಏನು, ಸೊ ಎಷ್ಟು ತೊಗೊಂಡಿದ್ದೀರಾ, 5 ತೊಗೊಂಡಿದ್ದೀರಾ. ಸೊ 1 ಯೂನಿಟ್ ಈಕ್ವಲ್ ಟು 5. ಅದು ಯಾವುದ್ರಲ್ಲಿದೆ, 5 kg/ಹೆಕ್ಟರಲ್ಲಿದೆ. ಸೊ kg/ಹೆಕ್ಟರಲ್ಲಿ ತೊಗೊಳ್ತೀರಾ. ನೆಕ್ಸ್ಟ್ ಇಲ್ಲಿ ವೈ ಆ್ಯಕ್ಸಿಸಲ್ಲಿ, ಸೊ ವೈ ಆ್ಯಕ್ಸಿಸ್ ಏನು ತೊಗೊಳ್ತಿರುವಾಗ 1 ಯೂನಿಟ್ ಈಕ್ವಲ್ ಟು 10 CF. ಸೊ 10 CF ಅಥವಾ ಹೊಲಗಳ ಸಂಖ್ಯೆ ಕೂಡ ತೊಗೊಳ್ಬೋದು. ಸೊ 10 CF ಅಥವಾ ಹೊಲಗಳ ಸಂಖ್ಯೆ. ಸೊ 10 ಹೊಲಗಳ ಸಂಖ್ಯೆ ತೊಗೊಳ್ತೀನಿ. ಇವಾಗ ಕೋಆರ್ಡಿನೇಟ್ ಪಾಯಿಂಟ್ಸ್ನ ತೊಗೊಳ್ತಾ ಹೋಗ್ತೀರಾ. ಫಸ್ಟ್ ಏನು, 100 ಮತ್ತು 50. ಅಂದರೆ ಇದು ವೈ ಆ್ಯಕ್ಸಿಸ್ ಬರುತ್ತೆ, ಇದು ಎಕ್ಸ್ ಆ್ಯಕ್ಸಿಸ್ ಬರುತ್ತೆ. ಬೇಕಾದ್ರೆ ನಿಮಗೆ ಕನ್ಫ್ಯೂಸ್ ಆದರೆ ಇದನ್ನು ಬೇಕಾದರೆ ಎಕ್ಸ್ ಮತ್ತು ವೈ ಅಂತ ತೊಗೊಳ್ಳಿ, ಅಥವಾ ಬೇಕಾದ್ರೆ ಇನ್ನೊಂದು ಕಾಲಮ್ ಹಾಕ್ಕೊಂಡ್ಬಿಟ್ಟು XY ಅಂತಲೂ ಕೂಡ ಬರ್ಕೊಳ್ಬೋದು. ಇವಾಗ 50, 100. ಸೊ 50, 100 ಇವಾಗ ಇಲ್ಲಿ ಬರ್ತಾ ಇದೆ. ಅಲ್ಲಿ ಸಾರಿ ಇವಾಗ ಇಲ್ಲಿ 10, 20, 30, 40, 50, 60, 70, 80, 90, 100. ಯಾಕೆ ನಾವು 1 ಯೂನಿಟನ್ನು 10 ಹೊಲ ಅಂತ ತೊಗೊಂಡಿದ್ದೇವೆ. ಇವಾಗ 50, 100. ಸೊ ಗೊತ್ತಾಗತ್ತೆ. ನೆಕ್ಸ್ಟ್ ಇಲ್ಲಿ 55, 98 ಬರ್ತಾ ಇದೆ. ಸೊ ಅರೌಂಡ್ ಬೇಕಾದ್ರೆ ಸ್ಕೇಲ್ ತೊಗೊಳ್ಳೋಣ, ಅರೌಂಡ್ ಇಲ್ಲಿ ಬರ್ತಾ ಇದೆ. ಸೊ 98. ಆಮೇಲೆ 60, 90. ಸೊ 60, ಸೊ 90. ಆಮೇಲೆ 65, 78 ಬರ್ತಾ ಇದೆ. 65, 78 ಇಲ್ಲಿ ಬರ್ತಾ ಇದೆ. ನೆಕ್ಸ್ಟು 70, 54. 70, 54. ನೆಕ್ಸ್ಟು 80, 75, 16 ಅಂದರೆ ಇಲ್ಲಿ ಲಾಸ್ಟ್. ಸೊ ಇವಾಗ ಎಲ್ಲ ಪಾಯಿಂಟ್ಸನ್ನು ಜಾಯಿನ್ ಮಾಡಬೇಕು. ಬಟ್ ಆ ಪಾಯಿಂಟ್ಸನ್ನು ಒಂದು ನಿಮ್ಮ ಕೈನ ಯೂಸ್ ಮಾಡ್ಕೋಬೇಕು. ಸೊ ಆ ಸ್ಕೇಲ್ ಯೂಸ್ ಮಾಡಿಕೊಂಡು ಪಾಯಿಂಟ್ಸನ್ನು ಜಾಯಿನ್ ಮಾಡಬಾರ್ದು. ಸೊ ಏನು ಮಾಡ್ತೀನಿ, ಎಲ್ಲ ಪಾಯಿಂಟ್ಸನ್ನು ಇವಾಗ ಅದನ್ನು ಜಾಯಿನ್ ಮಾಡ್ತೇನೆ. ಸೊ ಇದೇನಾಗಿರುತ್ತೆ, ಒಂದು ನಕ್ಷೆಯ ಆಗಿರುತ್ತೆ. ಇದು ಒಂದು ನಕ್ಷೆ ಆಗಿರುತ್ತೆ. ಈ ಥರ ಒಂದು ಎಲ್ಲ ಪಾಯಿಂಟ್ಸನ್ನ ಜಾಯಿನ್ ಮಾಡ್ಕೊಂಡ್ಬಿಟ್ಟು ಅದನ್ನು ಸ್ವಲ್ಪ ಕರ್ವ್ ಬಂದ್ರೂ ಪರವಾಗಿಲ್ಲ, ಬಟ್ ಸ್ಕೇಲನ್ನು ಯೂಸ್ ಮಾಡ್ಕೊಳ್ಬಾರ್ದು. ಒಂಥರ ಕರ್ವ್ ಶೇಪಲ್ಲಿ ಅದನ್ನು ಬರ್ಕೊಳ್ತಾರೆ. ಇದನ್ನು ಓಜಿಯೋಗ್ರಾಫ್ ಅಂತ ಕರೀತಾರೆ. ಇದನ್ನು ಅಧಿಕ ಇರುವ ವಿಧಾನದಿಂದ ಅದು ನಿಮ್ಗೆ ಗೊತ್ತಾಗ್ಬಿಡತ್ತೆ. ಯಾಕೆ ಅದು ಡಿಕ್ರೀಸ್ ಬರ್ತಾ ಇದೆ. ಸೊ ಗ್ರಾಫ್ ಡಿಕ್ರೀಸ್ ಬರ್ತಾ ಇದೆ, ಅದರ ಅರ್ಥ ಅದು ಅಧಿಕ ಇರುವ ವಿಧಾನ ಅಂತ ಹೇಳ್ಬಿಟ್ಟು. ಅದು ನೀವು ಕಡಿಮೆ ಇರುವ ವಿಧಾನದ ಸಾಲ್ವ್ ಮಾಡಿದ್ರೆ ನಿಮ್ಗೆ ಗ್ರಾಫ್ ಏನು ಬರುತ್ತೆ, ಈ ಥರ ಸೊ ಮೇಲ್ಗಡೆ ಹೋಗುವಂಥ ಗ್ರಾಫ್ ನಿಮಗೆ ಸಿಕ್ಬಿಡತ್ತೆ. ಸೊ ಅದ್ರ ಬೇಸಿಸ್ ಮೇಲೆ ನೀವು ಕೂಡ ಐಡೆಂಟಿಫೈ ಮಾಡಿ ಹೇಳ್ಬೋದು. ಸೊ ನೀವು ಗ್ರಾಫನ್ನು ಯೂಸ್ ಮಾಡಬೇಕಾದ್ರೆ ಯಾವತ್ತೂ ಸ್ಕೇಲ್ ಬರೀಬೇಕು, ಎಕ್ಸ್ ಆ್ಯಕ್ಸಿಸ್ ಒರಿಜಿನಲ್ ಬರೀಬೇಕು, ಮತ್ತು ವೈ ಕೂಡ ಬರೀಬೇಕು. ಇವೆಲ್ಲ ಇಷ್ಟು ಮೆಥಡನ್ನು ಫಾಲೋ ಮಾಡಬೇಕು ಯಾವಾಗ ಗ್ರಾಫನ್ನು ಡ್ರಾ ಮಾಡಬೇಕಾದ್ರೆ. ಸೊ ಫಸ್ಟ್ ಏನಿಲ್ಲ, ಸಿಂಪಲ್ ಒಂದು ಕ್ವಶನ್ಸ್ ಕೊಟ್ಟಿರ್ತಾರೆ, ವರ್ಗಾಂತರ ಕೊಟ್ಟಿರ್ತಾರೆ, ಆವೃತ್ತಿ ಕೊಟ್ಟಿರ್ತಾರೆ, ಸಂಚಿತ ಆವೃತ್ತಿ ಬರ್ಕೊಳ್ತೀರಾ, ಮತ್ತು ಅಧಿಕನೋ ಕಡಿಮೆನೋ ಅದನ್ನು ಸ್ವಲ್ಪ ಗೆಸ್ ಮಾಡ್ಕೋಬೇಕು. ಅಲ್ಲಿ ಅಧಿಕ ಅಂತ ಹೇಳಿದ ತಕ್ಷಣ 50ಕ್ಕಿಂತ ನೆಕ್ಸ್ಟ್ ಬರ್ತಾ ಇದೆ. ಸೊ ಅದು ಕಡಿಮೆ ಅಂತ ಹೇಳಿದ್ರೆ ಅದು 55ಕ್ಕಿಂತ ಕಡಿಮೆ ಬರ್ತಾ ಇತ್ತು ಅಂತ ಅರ್ಥ ಅಲ್ವಾ. ಸೊ ಅದನ್ನು ಕವರ್ ಮಾಡ್ಕೊಂಡ್ಬಿಟ್ಟು ಬೇಕಾದ್ರೆ ನಿಮಗೆ ಕನ್ಫ್ಯೂಸ್ ಆದರೆ ಎಕ್ಸ್ ಮತ್ತು ವೈ ಇರುವಂಥ ಮತ್ತೊಂದು ಕಾಲಮ್ ಹಾಕೊಳ್ತಾರೆ, ಅಂದರೆ ನಿರ್ದೇಶಾಂಕ ಕಾಲಮ್ ಕೂಡ ಹಾಕೊಳ್ಬೋದು, ಗ್ರಾಫ್ ಹಾಕೊಳ್ತಾರೆ. ಸೊ ಇಷ್ಟು ಮೆಥಡ್ ಯಾವುದು
ಒಂದು ಸಂಚಿತ ಆವೃತ್ತಿಯನ್ನು ನಕ್ಷೆಯ ಮೂಲಕ ಒಂದು ಬಿಡಿಸುವಂಥ ಒಂದು ಗಣಿತ ಇದು. ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿಯ ತನಕ ಸಂಖ್ಯಾಶಾಸ್ತ್ರ ಚಾಪ್ಟರ್ ಮುಕ್ತಾಯವಾಗಿದೆ. ಕೆಲವೊಂದು ಪ್ರಾಬ್ಲಮ್ಸ್ ಇದೆ, ಸೇಮ್ ಪ್ರಾಬ್ಲಮ್ ಇದೆ, ಅದು ನೀವು ಹೋಮ್ವರ್ಕ್ ಆಗಿ ತೊಗೊಳ್ಬೇಕು. ಸೇಮ್ ಮೆಥಡ್ ಇದೆ, ಹೆಚ್ಚು ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕು.